ತುಂಬ ಜನ ಕೇಳೋದೇನು ಅಂತಂದರೆ ನಾನು ಫಾಲೋವರ್ಸ್ಗೆ ಅಥವಾ ಫಾಲೋ ಮಾಡ್ತಿರೋರಿಗೆ ಇಲ್ಲ ಫಾಲೋ ಮಾಡಿ ವೀಡಿಯೋಗಳನ್ನ ನೋಡ್ತಿರೋರಿಗೆ ಇಲ್ಲ ವೀಡಿಯೋ ನೋಡು ಕೂಡ ಫಾಲೋ ಮಾಡದಿರೋರಿಗೆ ತುಂಬ ಧನ್ಯವಾದಗಳು. ಯಾಕಪ್ಪ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಮತ್ತು ಧನ್ಯವಾದ ಹೇಳ್ತಾ ಇದ್ದೀನಿ ಅಂತಂದರೆ ನನ್ನಲ್ಲಿ ಅಂದರೆ ನಾನು ಈಗ ಫಾರಮ್ ವೀಡಿಯೋಸ್ಗಳು ಸ್ಟಾರ್ಟ್ ಮಾಡಿ ನಿಮ್ಗಿಲ್ಲ ಅಂದರೂ ಒಂದು 6 ರಿಂದ 8 ತಿಂಗಳಾಗ್ತಿದೆ. ಒಂದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಮತ್ತು ವೀಡಿಯೋ ನೋಡಿದವರು ಪ್ರತಿಯೊಬ್ಬರು ಅಂದರೆ ಇವಾಗ ನನ್ನ ವೀಡಿಯೋಗಳು ನೋಡಿದವರು ಮತ್ತು ಅದ್ರ ಬಗ್ಗೆ ನಾನು ಏನಾದರೂ ಎಕ್ಸ್ಪ್ಲೇನ್ ಮಾಡಿದಾಗ ತಪ್ಪಾಗಿದ್ರೆ ಇಲ್ಲ ಅಂತಂದರೆ ಅದ್ರ ಬಗ್ಗೆ ನನಗೇನಾದರೂ ಗೊತ್ತಿಲ್ಲ ಅಂದರೆ ಇಲ್ಲ ನನ್ನ ಫಾಲೋವರ್ಸ್ಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡೋದು ಯಾವ ಥರ ಅಂತಂದರೆ ಅದನ್ನು ಗೊತ್ತಿಲ್ಲದೆ ಇರೋರಿಗೆ ರೀಚ್ ಮಾಡೋದು. ಅಂದರೆ ನಾವು ಹಳ್ಳಿ ಕಡೆ ಇರೋ ಹುಡುಗರುಗಳಿಗೆ ಏನು ಅಂದರೆ ಸಪೋರ್ಟಿವ್ಸ್ ಇರೋಲ್ಲ. ಮತ್ತು ಫಾರಮಲ್ಲಿ ಯಾವ ಥರ ವೀಡಿಯೋಸ್ಗಳು ಮಾಡಬೇಕು ಯಾವ ಥರ ಏನು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ಹೇಳಿದ್ರು ಕೂಡ ಕೆಲವ್ರಿಗೆ ಅರ್ಥ ಆಗಿರೋಲ್ಲ. ಮತ್ತು ಅದ್ರ ಬಗ್ಗೆ ಏನೊಂದು ಅಷ್ಟು ಜನಕ್ಕೆ ಅರ್ಥ ಆಗಿಲ್ಲ ಅಂತಂದ್ರೂ ಕೆಲವ್ರು ಬಿಡಿಸಿ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀರ. ಅಂದರೆ ಕಮೆಂಟಲ್ಲೂ ಕೂಡ ನಿಮಗೆ ಅನಿಸಿದ್ದು ನಿಮ್ಮ ಅನುಭವ ಏನಿದೆ ಅದನ್ನು ನೀವು ಹೇಳ್ತಾ ಇದ್ದೀರ. ನನ್ನ ಅನುಭವ ನಾನು ಹೇಳಿದಾಗ ಅದು ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ತಪ್ಪು, ಸರಿ ಈ ಥರ ಹೇಳ್ತಾ ಇದ್ರೆ ವಿನಃ ಯಾವುದೇ ರೀತಿ ನೆಗೆಟಿವ್ ಆಗಲಿ ಕಮೆಂಟ್ ಆಗಲಿ. ಮತ್ತು ಕೆಲವ್ರಿಗೆ ಫಾಲೋವರ್ಸ್ ಯಾವ ಥರ ಅಂತಂದರೆ ಕೆಲವ್ರದ್ದು ಬೇರೆ ಕಡೆ ವೀಡಿಯೋಸ್ಗಳು ನಾವು ನೋಡಿದಾಗ ಅಂದರೆ ಸೋಷಲ್ ಮೀಡಿಯಾ ಅಂತ ಬಂದಾಗ ಅದರಲ್ಲಿ ಯಾವ ಥರ ಇರುತ್ತೆ ಅಂತಂದರೆ ಇವಾಗ ಅವನೇನೋ ಅಂದ ಇವನೇನೋ ಅಂದ ನೀನು ಯಾಕಂದೆ ನೀನು ಯಾಕೆ ಮತ್ತು ಟ್ರೋಲ್ಗಳು ಅದು ಇದು ಎಲ್ಲ ಇರುತ್ತೆ. ಬಟ್ ನಮ್ಮ ಫಾಲೋವರ್ಸು ಮತ್ತು ನಮ್ಮ ಫಾಲೋವರ್ಸ್ನ ಹೆಮ್ಮೆಯಿಂದ ಹೇಳ್ತಾ ಇರೋದೇನು ಅಂತಂದರೆ ಎಲ್ಲರೂ ಅಷ್ಟೇ ಇಲ್ಲಿವರೆಗೂ 8 ತಿಂಗಳಿಂದ ಒಂದೇ ಒಂದು ಬ್ಯಾಡ್ ಕಮೆಂಟ್ ಇಲ್ಲ. ಮತ್ತು ಅದ್ರ ಬಗ್ಗೆ ಒಂದು ಇದಿಲ್ಲ. ಪ್ರತಿಯೊಂದೂ ನೀವು ಈ ಥರ ಇದೆಯಾ, ಈ ಥರ ಮಾಡಿ, ಈ ಥರ ಬಿಡಿ, ಮತ್ತು ಪ್ರತಿಯೊಂದೂ ಒಂದು ತಪ್ಪು ಸರಿ ಬಗ್ಗೆ ಹೇಳಿದಾಗೆಲ್ಲ ಪ್ರತಿಯೊಬ್ಬರೂ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ. ಈ ಥರ ವ್ಯಾಕ್ಸಿನೇಷನ್ಸ್ ಆಗ್ಬೋದು, ಇಲ್ಲ ಅಂತಂದರೆ ನಾಟಿ ಕೋಳಿಗೆ ಔಷಧಿ ಆಗ್ಬೋದು, ಇಲ್ಲ ನಿಮ್ಗೆ ಅನುಭವ ಇರೋದಾಗ್ಬೋದು. ತುಂಬ ಜನ ವ್ಯಕ್ತಪಡಿಸ್ತಾ ಇದ್ರು. ಅಂದರೆ ನಾವು ಈಗ ವಾಯ್ಸಲ್ಲ ಅಥವಾ ವೀಡಿಯೋದೆಲ್ಲ ಮಾಡಿರ್ತೀವಿ. ಕೆಲವ್ರು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ ಬಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀರಾ. ಈ ಥರ ನಾಟಿ ಕೋಳಿ ಸಾಕೋದು, ಈ ಥರ ನಾಟಿ ಕೋಳಿಗೆ ಈ ಥರ ಮೇವು ಹಾಕಬೇಕು, ಈ ಥರ ಔಷಧಿ ಹಾಕಬೇಕು, ಈ ಥರ ಮೆಡಿಷನ್ ಹಾಕಬೇಕು. ಅಂದರೆ ಲಾಸ್ಟ್ ಟೈಮ್ ಒಬ್ಬರು ವ್ಯಾಕ್ಸಿನ್ ಬಗ್ಗೆ ಕೇಳಿದರು. ಅವಾಗ ವ್ಯಾಕ್ಸಿನ್ ವೀಡಿಯೋ ಮಾಡಿದಾಗಲೂ ಕೂಡ ಯಾವ್ಯಾವ ಥರ ಹಾಕಬೇಕು ಅಂತ ನಾನು ಹೇಳಿರಲಿಲ್ಲ. ಆದಾಗ ನೀವು ಕಂಪ್ಲೀಟಾಗಿ ಆ ವೀಡಿಯೋನ ಕಂಪ್ಲೀಟಾಗಿ ಕೆಳಗಡೆ ಕಮೆಂಟ್ ನೋಡ್ಬೋದು. ನೀವು ಆ ಕಮೆಂಟಲ್ಲಿ ಫಸ್ಟ್ನೇದು B1 ಹಾಕಿ, ಎರಡನೇದು IBD ಹಾಕಿ, ಆಮೇಲೆ ಅಸೋಟ ಹಾಕಿ ಅಂತ ಅವರೇ ಹೇಳಿದ್ದಾರೆ ಕಮೆಂಟಲ್ಲಿ. ಆ ಥರ ಸಪೋರ್ಟ್ ಮಾಡಿದ್ದೀರಾ. ತುಂಬ ಜನಕ್ಕೆ ಥ್ಯಾಂಕ್ ಯು ಹೇಳ್ತಾ ಇರೋದೇನು, ಧನ್ಯವಾದ ಹೇಳ್ತಾ ಇರೋದು ಅಥವಾ ಥ್ಯಾಂಕ್ ಯು ಹೇಳ್ತಾ ಇರೋದು ಯಾಕಪ್ಪ ಅಂತಂದರೆ ಇದೇ ವಿಚಾರಕ್ಕೇ ತುಂಬ ಧನ್ಯವಾದಗಳು. ಇದೇ ಥರ ಕಮೆಂಟ್ ಮಾಡಿ ಪ್ರತಿ ಒಂದು ವೀಡಿಯೋದಲ್ಲೂ ನಮಗೇನಾದರೂ ಗೊತ್ತಿಲ್ಲದೆ ಇರೋದನ್ನ ನೀವು ಹೇಳಿ ಫ್ರೆಂಡ್ಸ್. ಅಷ್ಟೇ ನಾವು ಕೇಳ್ತಾ ಇರೋದಷ್ಟೇ.